ಒಂದು ಚಿಕ್ಕ ಊರಿನಲ್ಲಿ ವಿರಾಜ ಎಂಬ ಹುಡುಗನಿದ್ದ. ಅವನು ಮಾತನಾಡುವಾಗ ಸ್ವಲ್ಪ ತೊದಲು, ಪದಗಳು ಸರಿಯಾಗಿ ಹೊರಬರದೇ ಇದ್ದಾಗ ಶಾಲೆಯಲ್ಲಿ ಕೆಲವರು ನಗುತ್ತಿದ್ದರು. ಆದ್ದರಿಂದ ವಿರಾಜ ಹೆಚ್ಚು ಮಾತನಾಡದೆಯೇ ಮೌನದಲ್ಲೇ ಬದುಕಲು ಶುರು ಮಾಡಿದ. ಒಂದು ದಿನ ಅವನ ಅಮ್ಮ ಗಮನಿಸಿದಳು. ವಿರಾಜ, ನೀನು ಮಾತನಾಡೋದನ್ನೇ ಬಿಡ್ತಾ ಇದ್ದೀಯಾ, ಏಕೆ ಎಂದು ಕೇಳಿದಳು. ವಿರಾಜ ನಿಧಾನವಾಗಿ ಹೇಳಿದ, ಅಮ್ಮ, ನಾನು ಮಾತನಾಡಿದರೆ ಎಲ್ಲರೂ ನಗ್ತಾರೆ. ಅಮ್ಮ ಅವನ ಕೈ ಹಿಡಿದು ಹೇಳಿದಳು, ನಗು ಬಂದರೆ ಬಂದೀತು, ಆದರೆ ನೀನು ಪ್ರಯತ್ನ ಬಿಡಬೇಡ. ಮಾತು ಕೂಡ ಅಭ್ಯಾಸದಿಂದ ಸರಿಯಾಗುತ್ತೆ. ಅಮ್ಮ ಪ್ರತಿದಿನ ಅವನ ಜೊತೆ ಅಕ್ಷರ ಅಭ್ಯಾಸ, ಮಾತಿನ ವ್ಯಾಯಾಮ ಮಾಡಿಸುತ್ತಿದ್ದಳು. ಕನ್ನಡ ಪದಗಳನ್ನು ನಿಧಾನವಾಗಿ ಕನ್ನಡಿಯ ಮುಂದೆ ನಿಂತು ಇಳಿಸುತ್ತಿದ್ದಳು. ಮೊದಲು ಕಷ್ಟವಿತ್ತು, ತಪ್ಪುಗಳೂ ಇತ್ತು, ಆದರೆ ವಿರಾಜ ಕೈ ಬಿಡಲಿಲ್ಲ. ಶಾಲೆಯಲ್ಲಿ ಟೀಚರ್ ಕೂಡ ಅವನಿಗೆ ಸಹಾಯ ಮಾಡಿದರು. ನಿಧಾನವಾಗಿ ಮಾತನಾಡು, ಆತಂಕ ಬೇಡ ಎಂದರು. ದಿನಗಳು ಕಳೆಯುತ್ತಾ ಹೋದವು. ವಿರಾಜನ ಮಾತು ಸ್ವಲ್ಪ ಸ್ವಲ್ಪವಾಗಿ ಸ್ಪಷ್ಟವಾಗತೊಡಗಿತು. ಒಂದು ದಿನ ಶಾಲೆಯ ಕಾರ್ಯಕ್ರಮದಲ್ಲಿ ವಿರಾಜಗೆ ಮತ್ತೆ ಅವಕಾಶ ಸಿಕ್ಕಿತು. ಈ ಬಾರಿ ಅವನು ವೇದಿಕೆಗೆ ಹೋದಾಗ ಕೈಗಳು ನಡುಗಲಿಲ್ಲ. ಅವನು ನಿಧಾನವಾಗಿ ಆದರೆ ಸ್ಪಷ್ಟವಾಗಿ ಹೇಳಿದ, ನಮ್ಮ ಧ್ವನಿ ಹೇಗಿದ್ದರೂ ಅದನ್ನು ಪ್ರಯತ್ನದಿಂದ ಬದಲಾಯಿಸಬಹುದು. ಮಾತು ಮುಗಿದಾಗ ಈ ಬಾರಿ ಯಾರೂ ನಗಲಿಲ್ಲ. ಅಲ್ಲಿ ಇದ್ದದ್ದು ಚಪ್ಪಾಳೆಯ ಶಬ್ದ ಮತ್ತು ಗೌರವ ಮಾತ್ರ. ಆ ದಿನ ವಿರಾಜಗೆ ಅರ್ಥವಾಯಿತು, ತೊದಲು ಮಾತು ಶಾಶ್ವತವಲ್ಲ. ಪ್ರಯತ್ನ ಮತ್ತು ನಂಬಿಕೆ ಇದ್ದರೆ ಬದಲಾವಣೆ ಸಾಧ್ಯ. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಮತ್ತಷ್ಟು ಇಷ್ಟವಾಗಿದ್ದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.